ಪ್ರಾಣಿಗಳು ನೋಡ್ತಾ ಇರ್ತಿರಲ್ಲ, ಪ್ರಾಣಿಗಳು ಪಕ್ಷಿಗಳನ್ನ ನೋಡ್ತಾ ಇರ್ತಿರಲ್ಲ, ನಿಮ್ಮ ಬಲರಾಮ ಸಿನಿಮಾಗೂ ಈ ಪ್ರಾಣಿಗಳಿಗೂ ಆ ಕ್ಯಾರೆಕ್ಟರ್ ಯಾರ್ಯಾರು ಅಂತ ಹೇಳ್ಬೋದಾ, ಎಕ್ಸ್ಪ್ಲೇನ್ ಮಾಡ್ಬೋದಾ? ಅಂದ್ರೆ ಈ ಸಾಧು ಪ್ರಾಣಿ ಯಾರು? ಕುದುರೆ ಯಾರು? ಕುದುರೆ ಬಲರಾಮ. ಕರೆಕ್ಟ್. ಹೆಬ್ಬಾವು ಸೈಲೆಂಟ್ ಆಗಿದ್ದು ಡ್ರ್ಯಾಗನ್ ಸೈಲೆಂಟ್ ಆಗುತ್ತೆ ಅಲ್ಲ. ಆಮೇಲೆ ಸಿನಿಮಾ ನೋಡಿದ್ಮೇಲೆ ಆಮೇಲೆ ಕನೆಕ್ಟ್ ಮಾಡ್ಕೊಂಡ್ರೆ ನನಗೆ ಹೋಗ್ಯದು ಬೇಡ ಬಿಡಿ. ಕರೆಕ್ಟ್. ಸಿಂಪಲ್ ಕ್ಯಾರೆಕ್ಟರ್ ಹೇಳ್ಬಿಡಿ. ಸಿಂಪಲ್ ಕುದುರೆ ಪ್ರಿಯಾನಂದ್ ಅವ್ರ ಪಾತ್ರ, ಅಟ್ಲೀಸ್ಟ್ ಜಿಂಕೆ. ಕುದುರೆಗೆ ಜಿಂಕೆಗೂ ಕನೆಕ್ಷನ್ ಏನು? ಕುದುರೆಗೆ ಜಿಂಕೆಗೂ ಕನೆಕ್ಷನ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಟೀಸರ್ ನೋಡಿದಿರಲ್ಲ, ಸಾಂಗ್ ನೋಡಿದಿರಲ್ಲ, ಶುರು ಸಾಂಗು ಕನೆಕ್ಟ್ ಆಗುತ್ತೆ. ಸಿಂಹ ಆ್ಯಂಡ್ ಟೈಗರ್ ಇದು ಎರಡಿದೆ. ಸಿಂಹ ಐ ಥಿಂಕ್ ಐ ಕ್ಯಾನ್ ಗಿವ್ ಇಟ್ ಟು ಆಶೀಶ್ ಸರ್, ಜಯರಾಮ್ ಕ್ಯಾರೆಕ್ಟರ್. ಆ್ಯಂಡ್ ಟೈಗರ್ ಐ ಕ್ಯಾನ್ ಗಿವ್ ಇಟ್ ಟು ಇವರು ಅತುಲ್ ಕುಲಕರ್ಣಿ, ಬಿಕಾಸ್ ಅವರು ಕಾದಿದ್ದು ಹೊಡಿತಾರೆ, ಆ ಥರದ್ದು ಒಂದು ಕ್ಯಾರೆಕ್ಟರ್. ಹೆಬ್ಬಾವು ಇನ್ನೂ ಕನೆಕ್ಟ್ ಮಾಡಕ್ಕೆ ಆಗ್ತಿಲ್ಲ. ಉಸಿರುಳ್ಳಿ ಅಷ್ಟೆಲ್ಲ ಹೇಳ್ತೀನ. ಉಸಿರುಳ್ಳಿ ಬಣ್ಣ ಬದಲಾಯಿಸಿ ಹೇಳ್ಬೋದಿತ್ತು, ಬೇಡ ಬಿಡಿ. ಉಸಿರುಳ್ಳಿ ಒಂದು ಹಿಂಟ್ ಕೊಡೋದಾದ್ರೆ ಗೊತ್ತಾಗುತ್ತೆ ನಿಮಗೆ. ಹೌದು, ಹೇಳ್ಬಿಟ್ರೆ ನಿಮ್ಗೆ ಇಮ್ಮಿಡಿಯೇಟ್ ಗೊತ್ತಾಗ್ಬಿಡುತ್ತೆ. ಬೇಡ, ಮೋಸ್ಟ್ ಅಂದ್ರೆ ಇಲ್ಲಿದ್ದಾರೆ ಅವರು, ಇದ್ದಾರೆ. ಭಾಳ ಸಾಧು ಥರ ಇದ್ದು ಲಾಸ್ಟಲ್ಲಿ. ಓಕೆ, 2 ಕುದುರೆ ನಿಮ್ಮ ಮನೇಲಿ ಓಡ್ತಾ ಇದೆ. ನಿಮ್ಮ ಬಲರಾಮ ಟೀಮಲ್ಲಿ 2 ಕುದುರೆ ಓಡ್ತಾ ಇದೆ ಈಗ ಆಲ್ರೆಡಿ, ಜೋಡೆತ್ತು ಅಂದ್ಕೊಂಡು. ವಿನಯ್ ಗೌಡ, ರಜತ್ ಅವರು ಏನು ಮಾಡಿದ್ದಾರೆ? ಹೌದು, ಬಿಗ್ ಬಾಸಲ್ಲಿ ತುಂಬ ಫೇಮಸ್ ಆಗಿ ಇಲ್ಲಿ ಆ್ಯಕ್ಚುಲಿ ರಜತ್ ಅವ್ರಿಗಿಂತ ವಿನಯ್ ಗೌಡ ಅವರು ಒಂದು ದೊಡ್ಡ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ಹ್ಯೂಜ್ ಕ್ಯಾರೆಕ್ಟರ್, ಥ್ರೂಔಟ್ ರನ್ನಿಂಗ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ವಿನಯ್ ಗೌಡ ಅವರ ಕ್ಯಾರೆಕ್ಟರ್ ಕತ್ತಿ, ಆ್ಯಂಡ್ ಫಯಾಜ್ ಅನ್ನೋ ಕ್ಯಾರೆಕ್ಟರ್ ಅಲ್ವಾ, ಫಹೀಮ್ನ ಚೇಂಜ್ ಮಾಡಿದ್ದಾರೆ. ಫಹೀಮ್ ಅನ್ನೋ ಕ್ಯಾರೆಕ್ಟರ್ ನಮ್ಮ ರಜತ್ ಅವರು. ಸರ್, ಎಲ್ಲ ಕೇಳ್ಪಟ್ಟೆ ಅವ್ರು ಈ ಜೋಡಿ ಎತ್ತು ಮತ್ತೆ ಕುದುರೆ ಬಿಟ್ಟು ಡಿಫ್ರೆಂಟ್ ಯಾವುದೋ ಪ್ರಾಣಿ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂತ. ಯಾವ ಪ್ರಾಣಿಗೆ ಹೋಲಿಸ್ತೀರಾ ಸರ್? ಕುದುರೆ ಬಿಟ್ಟು ಬೇರೆ ಇಲ್ಲ, ಆಪೋಸಿಟ್ ಇಬ್ರು ಒಂದೇ ತರ, ಒಂದು ಪರ್ಟಿಕ್ಯುಲರ್ ಆಗಿ ಒಂದೇ ತರ ಇಲ್ಲ, ಅಂಡ್ ಒಂದೇ ಫ್ರೇಮಲ್ಲಿ ಕಾಣಿಸ್ಕೊಳ್ಳೋದು ಇಲ್ಲ, ಅವ್ರ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ಳೋದು ಇಲ್ಲ. ನಿಮಗೆ ಜೋಡೆ ಎತ್ತು ಸಪ್ರೇಟ್ ಎತ್ತು ಆಗ್ಬಿಟ್ಟಿದೆ ಸಿನಿಮಾದಲ್ಲಿ. ಒಂದು ಎತ್ತು ಬಂದು ಭಾಳ ಟೈಮ್ ಕಮ್ಮಿ ಇರೋದು, ಬಂದು ಹೋಗುತ್ತೆ. ಇನ್ನೊಂದು ಎತ್ತು ಫುಲ್ ಥ್ರೂಔಟಾಗಿರುತ್ತೆ. ಚೆನ್ನಾಗಿ ಮಾಡಿದ್ದಾರೆ ಅಫ್ಕೋರ್ಸ್ ರಜತ್ ಅವರು. ಆ್ಯಂಡ್ ಅವ್ರು ಕೊಟ್ಟಿರೋ ಸ್ಕ್ರೀನ್ ಸ್ಪೇಸು ಭಾಳ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ನನಗೆ ಭಾಳ ಇನ್ನೂ ಕುದುರೆಗಳಿದೆ, ಒಂದಿಷ್ಟು ಕುದುರೆಗಳು. ನಮ್ಮ ಸೀನಾ, ಪಠಾನ್, ರವೀಂದ್ರ, ಈ 3 ಜನ ಒಳ್ಳೆ ಕುದುರೆಗಳು. ಬಲರಾಮನಿಗೆ ಬಲವಾಗಿ ನಿಂತ್ಕೊಳ್ಳೋವಂಥ ಕುದುರೆಗಳು ಅವರು 3 ಜನ. ಸರ್, ಕಲಾವಿದರಾಯಿತು, ಟೆಕ್ನಿಷಿಯನ್, ನಿರ್ದೇಶಕರನ್ನ ಯಾವ ಪ್ರಾಣಿಗೆ ಹೋಲಿಸ್ಬೋದು? ನಿರ್ದೇಶಕರ ಅದಕ್ಕೆ ಸಡನ್ನ ಕೋಪ ಬರುತ್ತೆ, ಆಮೇಲೆ ಶಾಂತ ಹೋಗ್ಬಿಡುತ್ತೆ. ಯಾವ ಬುದ್ಧಿವಂತರು, ಬುದ್ಧಿಜೀವಿಯವರು, ಭಾಳ ಬುದ್ಧಿವಂತರು. ಎಲಿಫೆಂಟ್ ಅಂತಲೇ ತೊಗೊಬೋದು. ಅದೇ ಮದ ಹೇಳುತ್ತೆ, ತಿರ್ಗಾ ಸೈಲೆಂಟ್ ಆಗಿ ಬುದ್ಧಿವಂತಿಕೆ ಕೆಲಸ ಮಾಡೋದು. ಹೌದು, ಬುದ್ಧಿವಂತಿಕೆ ಅಂದರೆ ಒಂದು ಟೋಟಲ್ ಎಲ್ಲ ಇಡೀ ತಂಡ, ಇಡೀ ಟೀಮ್ನ ಹ್ಯಾಂಡಲ್ ಮಾಡೋಕ್ಕೆ ಒಂದು ಆನೆ ಅದು. ಓಕೆ, ಸಡನ್ ಆಗಿ ಕೋಪ ಬಂದಾಗ ಅಂದರೆ ಇಡೀ ಸರ್, ಈಗ ನಿರ್ಮಾಪಕರು, ಅನ್ನದಾತರು, ಹಸು ಹಿಂದೆನೇ ಹಸು ಹೋಲಿಸ್ತೀನಿ. ಆಗಲೇ ಹೇಳಿದ್ರಿ ಒಂದಿಷ್ಟು. ಸರ್, ಈ ಕೋತಿ ಚೇಷ್ಟೆ ಮಾಡೋದು ಅದು ಅಂದರೆ ಅವರೆಲ್ಲ ಬಂದು ಹೋದ್ರು ಶೂಟಿಂಗ್ ಟೈಮಲ್ಲಿ. ಕೋತಿ ಚೇಷ್ಟೆ ಹಾಳು ಮಾಡಿಬಿಟ್ಟು ಹೋಗಿ ಎಲ್ಲ ಮಾಡಿದ್ರು. ಅಲ್ಲಲ್ಲ, ಕ್ಯಾರೆಕ್ಟರ್ ಕೋತಿ ಚೇಷ್ಟೆ ಮಾಡೋವಂಥದ್ದು. ಕಪಿ ಚೇಷ್ಟೆ ಒಂದಿಷ್ಟು. ಅಂದರೆ ಕಾಮಿಡಿ ಕ್ಯಾರೆಕ್ಟರ್. ಕಾಮಿಡಿ ಅಲ್ಲ, ಇಡೀ ಸಿನಿಮಾದಲ್ಲಿ ಕಾಮಿಡಿ ಕ್ಯಾರೆಕ್ಟರ್ ಅನ್ನೋದಿಲ್ಲ, ಯಾವುದೂ ಇಲ್ಲ.
ಅಂದರೆ ನಿಮಗೆ ಅದೇನು ಇಡೀ 2 ಅವರ್ 23 ನಿಮಿಷ ಏನು ಸಿನಿಮಾ ಇದೆಯೋ ನಿಮಗೆ ಭಾಳಷ್ಟು ಸೀನ್ಗಳು ಭಾಳ ಒಂದೊಂದಾಗಿ ನಿಮಗೆ 4 ಕಡೆ ನರೇಷನ್ ನಡೀತಾನೆ ಇರುತ್ತೆ. ಹೌದು, ಹೆಬ್ಬಾವ್ ಅಂತ ಒಂದು ಕೇಳಿದ್ರೆ ಗೊತ್ತಾ, ಅದು ನಮ್ಮ ಹಿಂದಿಲ್ಲ ಅಶ್ವಿನ್ ಹಾಸನ್ ಅಂಡ್ ಪ್ರತಾಪ್ ನಾರಾಯಣ ಇಬ್ರು. ಓಕೆ ಸರ್. ಸರ್, ಒಬ್ಬ ಸಾಮಾನ್ಯ ಮನುಷ್ಯ, ನನಗದು ಅದರಲ್ಲಿ ಸಿಗೋಂಥ ತೃಪ್ತಿ ನನಗೆ. ಟೈಟಲ್ ಕೊಟ್ಟವ್ರು ಇವ್ರಿಗೆ ಹೇಳ್ತಾ ಇದ್ದೀನಿ ಪ್ರತಿ ಸಲನೂ ನನಗೆ ಟೈಟಲ್ ಬೇಡ ತೆಗಿ, ಯಾಕಂದ್ರೆ ಟೈಗರ್ ಒಬ್ಬರೇ ಅಂತ ಪ್ರತಿ ಸಲನೂ ಹೇಳ್ತಿದ್ದೀನಿ, ಟೈಗರ್ ಒಬ್ಬರೇ ಅಂತ ಬೇಡ ಅಂತ. ಇವರು ಸರ್ ಓಕೆ ಸರ್, ಪ್ರಾಣಿಗಳು ಮತ್ತು ನಿಮ್ಮ ಬಾಂಧವ್ಯ ಹೇಗಿದೆ ಸರ್? ಆಯಿತು, ನನಗೇನು ಮಾಡ್ತೀನಿ. ಪ್ರಾಣಿಗಳು ಮತ್ತು ಬಾಂಧವ್ಯ ಹೇಗಿದೆ ಸರ್? ನಂಗೆ ತುಂಬ ಇಷ್ಟ ಹ್ಞೂ. ಪ್ರಾಣಿಗಳಂದ್ರೆ ಭಾಳ ಇಷ್ಟ ನನಗೆ. ಬಲರಾಮನ ಕ್ಯಾರೆಕ್ಟರ್ ಹಿಂಗೆ ಇದೆ ಸರ್, ಪ್ರಾಣಿಗಳನ್ನ ಇಷ್ಟಪಡೋದು, ಒಂದೇ ಸರಿ ಪ್ರಾಣಿಗಳ ರೀತಿ ವರ್ತಿಸೋದು, ಆ ಥರ ಏನಾದರೂ? ಪ್ರಾಣಿಗಳ ರೀತಿ ವರ್ತಿಸೋದು ಇದೆ, ಯಾಕಂದರೆ ನಮ್ಮಲ್ಲಿ ಮನುಷ್ಯನೂ ಒಬ್ಬ ಪ್ರಾಣಿನೇ. ಬಟ್ ಟೈಮ್ ಬಂದಾಗ ಆ ಪ್ರಾಣಿಯ ಒಂದು ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸು ಆಚೆ ಬರುತ್ತೆ. ನನಗೆ ತುಂಬ ಇಷ್ಟ. ಬಹುಶಃ ನಿಮಗೆಲ್ಲ ನೋಡಿರ್ತೀರ ಅನಿಸುತ್ತೆ. ನಮ್ಮ ಮಕ್ಕಳು ಇಬ್ಬರು ಕಾಣಿಸ್ತಾ ಇದೆ, ಕ್ಯಾಂಡಿ ಅಂಡ್ ಚೆರಿ ಮಗಳು ಇಬ್ಬರು ಮುದ್ದಾಗಿ ನಮ್ಗೆ ಅವರೇ, ನನಗಾಗಲಿ ನಿಶಾ ಅವ್ರಿಗಾಗಲಿ ಅವರಿಬ್ಬರೇ ಮಕ್ಕಳಿದ್ದಾಗೆ. ಸೊ ನಮ್ಗೆ ತುಂಬ ಇಷ್ಟ. ಇವನ್ ಕುದುರೆ ಆಗಲಿ ಇರೋ ಆಯಿತು, ನಾನು ಏನೂ ಮಾಡಲ್ಲ. ಫ್ರೆಂಡ್ ಅಲ್ಲ, ಫ್ರೆಂಡ್ ಅಲ್ಲ, ನಾಚ್ಕೊಂಡು ಅಲ್ಲ ಮಗು. ಹಾಂ ಸರಿ, ಆಯಿತು, ತೊಂದರೆ ಪಡಲ್ಲ. ಓಕೆ ಸರ್. ಸರ್, ಪ್ರಾಣಿಗಳು ಇಷ್ಟಪಟ್ಟಿದ್ದು ಹೇಳ್ತಾ ಇದ್ರೆ, ಕೋಪ ಬರ್ಸೋಂಥ ಪ್ರಾಣಿಗಳು ಅಥವಾ ನಂಗೆ ಇದು ಇಷ್ಟನೇ ಆಗಲ್ಲ, ಒಂದು ಸ್ವಲ್ಪ ದೂರ ಇರಬೇಕು, ಭಯ ಆಗುತ್ತೆ ಅನ್ನೋಂಥ ಪ್ರಾಣಿಗಳು? ಇಲ್ಲ, ನಾನು ಯಾವುದೂ ಇಲ್ಲ. ನಂಗೆ ಆ ಥರ ಇಲ್ಲ. ಬೇಕಾದ್ರೆ ನಾನು ಚಿಕ್ಕ ವಯಸ್ಸಿಂದನೇ ಭಾಳಷ್ಟು, ಅಂದರೆ ಶ್ವಾನಗಳ ಜೊತೆ, ಬೆಕ್ಕಿನ ಜೊತೆ, ಅದಾದಮೇಲೆ ಭಾಳ ಪ್ರಾಣಿಗಳು, ಕೋಳಿ ಇದು ನಾನು ಬೆಳೆದಿದ್ದೀನಿ. ಕುದುರೆ ಇಷ್ಟ ಇದ್ದರೆ ನೋಡಿ, ಬಾತುಕೋಳಿ ಅದು ಇದೆಲ್ಲ ನಂಗೆ ತುಂಬ ಇಷ್ಟ. ನನಗೆ ಯಾವುದು ಪ್ರಾಣಿಗಳು ಇಷ್ಟ ಇಲ್ಲ ಅಂತಲ್ಲ. ನಿಮಗೆ ಡೈರೆಕ್ಟ್ ಗ್ಲೇರ್ ಹೊಡಿತಿದ್ದೀನಿ, ನೀವು ಹ್ಯಾವ್ ಟು ಕಟ್. ಇಲ್ಲ, ನೀವು ಕರೆಕ್ಟ್, ನಿಮ್ದು ಕರೆಕ್ಟ್ ಬರ್ತಿದೆ. ಇಲ್ಲಿಗೆ ನೀವು ಕಟ್ ಮಾಡಿದ್ರೆ, ಸನ್ಲೈಟ್ ಕಟ್ ಮಾಡಿದ್ರೆ ನೋಡಿ. ಥ್ಯಾಂಕ್ ಯು ಸರ್. ಡೈರೆಕ್ಟ್ ಲೆನ್ಸ್ ಕೊಡಿ. ಓಕೆ ಸರ್, ಈಗ ಬಲರಾಮ ಸಿನಿಮಾಗೆ ಬಂದಾಗ ಪ್ರಾಣಿಗಳಿಗೆ ಕೇಳಿದ್ವಿ ನಾವು ಪ್ರಶ್ನೆಗಳು, ಒಂದಷ್ಟು ಜನಕ್ಕೆ ಹೇಳಿದ್ರಿ. ಅಲ್ಲಿ ಯಾವ ಪ್ರಾಣಿ, ಯಾವ ಕ್ಯಾರೆಕ್ಟರ್ ತುಂಬ ಭಯ ಹುಡಿಸುತ್ತೆ ಸಿನಿಮಾದಲ್ಲಿ ನಿಮ್ಮನ್ನು ಸೇರಿಸಿ? ಸಿನಿಮಾದಲ್ಲಿ ಭಯ ಓಡಿಸುವಂಥ ಕ್ಯಾರೆಕ್ಟರ್, ಒಂದು ಕ್ಯಾರೆಕ್ಟರ್ ಇದೆ. ಅಂದರೆ ಈಗ ಸಿಂಹ ಆಗಲಿ, ಹುಲಿ ಆಗಲಿ, ಅವರೆಲ್ಲ ಕಾಣಿಸ್ಬಿಡ್ತಾರೆ. ಈಗ ಸಿಂಹ ಬೇಟೆ ಆಡುತ್ತೆ, ಹುಲಿ ಬೇಟೆ ಆಡುತ್ತೆ ಅಂತೇಳಿ ನಾವೆಲ್ಲ ದೂರ ಉಳಿತೀವಿ. ಹಾಗಾಗಿ ನಮಗೆ ಆಲ್ರೆಡಿ ನಮಗೆ ಗೊತ್ತಿರುತ್ತೆ, ಎಚ್ಚೆತ್ಕೊಂಡಿರ್ತೀವಿ. ಗೊತ್ತಿಲ್ಲದೆ ಒಂದು ಆಗಲೇ ಕೇಳಿದ್ರೆ ಗುಳ್ಳೆ ನರಿ ಅಂತ ಒಂದು, ಅದು ನಮಗೆ ಗೊತ್ತಿಲ್ಲದೆ ಅಟ್ಯಾಕ್ ಮಾಡಿರುತ್ತೆ. ಅದು ನಿಮಗೆ ಭಾಳ ಭಯ ಮುಟ್ಟಿಸುತ್ತೆ ಬಲರಾಮ ಸಿನಿಮಾದಲ್ಲಿ. ಹೌದಾ? ಆ ಕ್ಯಾರೆಕ್ಟರ್ ವೆಯ್ಟ್ ಮಾಡಬೇಕಾಗಿದ್ರೆ. ಹೌದು, ಜೊತೆಲೇ ಇದ್ದು ಅಟ್ಯಾಕ್ ಮಾಡೋದು.